ಇಲ್ಲಿವರೆಗೂ 8 ಅಡಿ ಆಳ ಆಗದ್ರೂ ಕೂಡ ಯಾವುದೇ ಕುರುಹು ಸಿಕ್ಕಿಲ್ಲ. ಒಟ್ಟು 18 ಅಡಿ ಆಳವನ್ನ ಎಸ್ಐಟಿ ಅಧಿಕಾರಿಗಳು ಅಗಸ್ತಾರೆ. ಇನ್ನು 10 ಅಡಿ ಅಗಿಯೋದು ಬಾಕಿ ಇದೆ. ಅಸ್ಪಷ್ಟ ಚಿತ್ರಣವನ್ನ ಡ್ರೋನ್ ಜಿಪಿಆರ್ ಕೊಟ್ಟಿದೆ. ಆ ಅಸ್ಪಷ್ಟ ಚಿತ್ರವನ್ನ ಆಧರಿಸಿಯೇ ಶೋಧ ಮುಂದುವರಿತಾ ಇರೋದು. ಸ್ಥಳಕ್ಕೆ ಮತ್ತೊಂದು ದೊಡ್ಡ ಹಿಟಾಚಿಯನ್ನ ಎಸ್ಐಟಿ ತರಿಸ್ಕೊಂಡಿದೆ. ಯಾಕೆಂದ್ರೆ ಒಂದರಲ್ಲಿ ಮಾಡ್ತಾ ಇದ್ರೆ ಇವತ್ತೆಲ್ಲ ಮಾಡಬೇಕಾಗತ್ತೆ. ಇಲ್ಲಿವರೆಗೂ 8 ಅಡಿ ಆಳ ಆಗದಿದ್ದಾರೆ, ಯಾವುದೇ ಕುರುಹು ಸಿಕ್ಕಿಲ್ಲ. ಇನ್ನು 10 ಅಡಿ ಅಗಿಯೋದು ಬಾಕಿ ಇದೆ. ಟೋಟಲ್ 18 ಅಡಿ ಆಳವನ್ನ ಎಸ್ಐಟಿ ಅಧಿಕಾರಿಗಳು ಅಗಸಲಿದ್ದಾರೆ. ಡ್ರೋನ್ ಜಿಪಿಆರ್ ಏನಿತ್ತು ಆ ಮೆಷಿನ್ ಅಸ್ಪಷ್ಟ ಚಿತ್ರಣ ಕೊಟ್ಟಿದೆ, ಯಾವುದೇ ಕ್ಲಾರಿಟಿ ಇರೋ ಚಿತ್ರವನ್ನ ಕೊಟ್ಟಿಲ್ಲ. ಹಾಗಾಗಿ ಆ ಅಸ್ಪಷ್ಟ ಚಿತ್ರಣವನ್ನ ಆಧರಿಸಿನೇ ಶೋಧ ಮುಂದುವರಿತಾ ಇರೋದು. ನೀವು ದೃಶ್ಯಗಳಲ್ಲಿ ನೋಡಬಹುದು, ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಇದರಲ್ಲಿ ಸತ್ಯ ಏನಿದೆ ಅದು ಬರಬೇಕು ಅಂತ ಮಾತನಾಡ್ತಾ ಇದ್ರು. ಗೃಹ ಸಚಿವರು ಕೂಡ ಎಸ್ಐಟಿ ತನಿಖೆ ಮುಗಿಯೋವರೆಗೂ ನಾನು ಯಾವುದೇ ಮಾತನಾಡಲಿಕ್ಕೆ ಆಗೋದಿಲ್ಲ, ಏನು ವಿಚಾರ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ವಿಪಕ್ಷಗಳು ಮತ್ತೆ ಧರ್ಮಸ್ಥಳದ ಭಕ್ತಾದಿಗಳು, ಅಲ್ಲಿನ ನಿವಾಸಿಗಳು ಮತ್ತೆ ಲಕ್ಷಾಂತರ ಜನ ಒಂದು ಮಧ್ಯಂತರ ವರದಿಯನ್ನಾದರೂ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಸ್ಐಟಿ ತನ್ನದೇ ಆದಂಥ ಕಾರಣಗಳಿರ್ಬೋದು. ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಮಧ್ಯಂತರ ವರದಿ ಕೊಟ್ಟರೆ ಸಾಕ್ಷಿನಾಶ ಆಗ್ಬೋದು ಅಥವಾ ಮಗದೊಂದು ಏನಾರು ಆಗಬಹುದು ಅಂತ ಇರಬಹುದು. 8 ಅಡಿ ಆಳ ಆಗಿದ್ರೂ ಕೂಡ ಏನೂ ಸಿಗ್ತಾ ಇಲ್ಲ. ಹಾಗಾದ್ರೆ ಈ ದೂರುದಾರ ಇದಾನಲ್ಲ, ಈ ಅನಾಮಿಕ ದೂರುದಾರ, ಅವನು 2014ರಲ್ಲಿ ಇಲ್ಲಿ ಹೆಣಗಳನ್ನ ಹೂತಾಕಿದಾಗ ಅಥವಾ ಶವಗಳನ್ನು ಹೂತಾಕಿದಾಗ ಒಬ್ಬ ಎಷ್ಟು ಅಡಿ ಆಳ ಅಗದಿದ್ದ ಅನ್ನೋದು ಇಲ್ಲಿ ಪ್ರಶ್ನೆ. ಹಿಟಾಚಿ ಮುಖಾಂತರ ಅಲ್ಲಿ ಭೂಮಿ ಅಗಿಯೋದಕ್ಕೇನೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಟೈಮ್ ಆಗಿದೆ 8 ಅಡಿ ಅಗಿಯೋದಕ್ಕೆ. ಇನ್ನು ಈತ ಕೈಯಲ್ಲಿ ಇನ್ನು ಎಷ್ಟಡಿ ಆಳ ಆಗದು ಹೆಣಗಳನ್ನ ಅಥವಾ ಶವಗಳನ್ನ ಹೂತಾಕಿದ್ದ. ಲಾಜಿಕ್ ಆಗಿ ನಾವು ಮಾತನಾಡಬೇಕಾಗತ್ತೆ, ಲಾಜಿಕ್ ಆಗಿ ಯೋಚನೆ ಮಾಡಬೇಕಾಗತ್ತೆ, ಪ್ರಾಕ್ಟಿಕಲಿ ಮಾತಾಡಬೇಕಾಗತ್ತೆ. ಯಾಕೆಂದ್ರೆ 18 ಅಡಿ ಆಳ ಹಾಕ್ಸೋದಕ್ಕೆ ಈಗ ಎಸ್ಐಟಿ ತೀರ್ಮಾನ ಮಾಡಿದೆ. 8 ಅಡಿ ಆಳ ಅಗಿಯೋದಕ್ಕೆ ಹಿಟಾಚಿ ಅರ್ಧ ಗಂಟೆ ಟೈಮ್ ತಗೊಂಡಿದೆ. ಈತ ಕೈಯಲ್ಲಿ ಅಷ್ಟು ಭೂಮಿನ ಹೆಂಗ್ ಅಗದ, ಎಷ್ಟು ಗಂಟೆ ತಗಂಡ, ಎಷ್ಟು ದಿನ ತಗಂಡ, 16 ಶವಗಳನ್ನ ಒಂದೇ ಗುಂಡಿಗೆ ಬಂದು ಹೂತಾಕಕ್ ಹೆಂಗ್ ಸಾಧ್ಯ? ಲಾಜಿಕ್ ಆಗಿ ಥಿಂಕ್ ಮಾಡಬೇಕು. ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು, ಧರ್ಮಸ್ಥಳ ಪ್ರಕರಣ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಎರಡು 2014ವರೆಗೂ ಅದು ಫುಲ್ ಹಳ್ಳ ಇತ್ತು. ಅದರ ಮೇಲೆ 2019ರಲ್ಲಿ ಇಲ್ಲಿ ಅದ್ರ ಮೇಲೆ ಒಂದು 18ರಿಂದ 20 ಅಡಿ ಮಣ್ಣು ಹಾಕಿ ಆ ಜಾಗವನ್ನ ಎತ್ತರ ಮಾಡಿರೋದು. ಇವನು ಹೇಳ್ತಾರೆ ಅದಕ್ಕೂ ಮುಂಚೆ ಅಂತಂದ್ರೆ ಅದೇ 18 ಅಡಿ ಆಳವನ್ನ ಈಗ ಆಗಿದ್ರೆ ಅಲ್ಲಿ ಏನಾದರೂ ಸಿಗುತ್ತಾ? 18 ಅಡಿ ಆಳ ಹಾಕ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಯಾಕೆಂದ್ರೆ 18 ಅಡಿ ಮಣ್ಣು ಹಾಕಿದ್ದಾರೆ ಅಂತ ಹೇಳಿ. ಅಲ್ಲಿಂದ ಒಂದು 4-5 ಅಡಿ ಆದ್ರೂ ಅಗ್ದಿರ್ಬೇಕು ಇವನು ಹೆಣಗಳನ್ನ ಹೂತಾಕ್ಬೇಕು ಅನ್ನೋದಾದ್ರೆ. ನೋಡೋಣ, ಅಗ್ಯಕ್ಕೆ ಶುರು ಮಾಡಿದ್ದಾರೆ. ಎಷ್ಟು ಅಡಿಯನ್ನ ಅಗದು ಏನಾದರೂ ಸಿಗುತ್ತಾ? ಅನಾಮಿಕ ದೂರುದಾರ ಹೇಳ್ದಂಗೆ 100 ಶವಗಳನ್ನ ಹೂತಾಕಿದ್ದೀನಿ ಧರ್ಮಸ್ಥಳದಲ್ಲಿ ಅಂತ ಹೇಳಿ, ಎಸ್ಪೆಷಲಿ 13ನೇ ಪಾಯಿಂಟ್ ಅಲ್ಲಿ 16 ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದ. 10-12 ಶವ, 4-5 ಶವ, ಅದು ಎಷ್ಟಾದ್ರೂ ಆಗಿರ್ಲಿ, ಒಂದು ಹೂತಾಕಿದ್ರೂ ಅದು ದೊಡ್ಡ ವಿಚಾರನೇ. ಅದು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋದು ರಾಜ್ಯದ ಜನರ ಆಶಯ, ಧರ್ಮಸ್ಥಳದ ಭಕ್ತಾದಿಗಳ ಆಶಯ, ಅಲ್ಲಿನ ನಿವಾಸಿಗಳ ಆಶಯ. ಸೊ ಅಧಿಕಾರಿಗಳ ಸೂಚನೆ ಮೇರೆಗೆ ಶೋಧ ಕಾರ್ಯ ನಡೀತಾ ಇದೆ. ನೋಡೋಣ ಏನು ಸಿಗುತ್ತೆ, ಏನು ಸಿಗಲ್ಲ. ಆ ಅನಾಮಿಕ ದೂರುದಾರ ಏನಾದರೂ ದಾರಿ ತಪ್ಪಿಸ್ತಾ ಇದ್ದಾನ? ಒಂದು ಹಂತಕ್ಕೆ ಸ್ಪಷ್ಟ ಇದೆ ಅವನು ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಹೇಳಿ. ಮತ್ತೆ ಅದನ್ನು ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನು ಮಾಡಿ ಆದರೆ ಇವತ್ತು ನೇರವಾಗಿ ಉತ್ಖನನ ಮಾಡುವಂಥ ಕೆಲಸವನ್ನು అశోకన్న మళ్ళీ టచ్
ಆಗಿ ಪರಿಣಮಿಸಿದ್ದಂತಹ 13ನೇ ಪಾಯಿಂಟ್ ಈಗ ಸದ್ಯ ಅಲ್ಲಿ ಕಾರ್ಯಾಚರಣೆ ಮತ್ತೊಂದು ಹಂತಕ್ಕೆ ಮುಂದುವರೆದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೆಳಗಿನಿಂದ ಕೂಡ ಡ್ರೋನ್ ಮೌಂಟೆಡ್ GPR ವ್ಯವಸ್ಥೆಯನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು. ಭೂಮಿಯ ಒಳಭಾಗದಲ್ಲಿ ಯಾವುದಾದ್ರೂ ರೀತಿಯ ರಹಸ್ಯ ವಸ್ತುಗಳು ಅಥವಾ ಅನುಮಾನಾಸ್ಪದ ವಸ್ತುಗಳು ಇದೆಯಾ ಅಂತ ಹೇಳಿ ಸ್ಕ್ಯಾನ್ ಮಾಡಿ ಆ ಬಳಿಕ ಅಗೆಯುವಂತ ಕಾರ್ಯಕ್ಕೆ ಮುಂದಾಗಬೇಕು ಅಂತ ಹೇಳಿ SIT ಟೀಮ್ ತೀರ್ಮಾನವನ್ನ ತೆಗೆದುಕೊಂಡಿತ್ತು. ಇದೀಗ ಉತ್ಖನನ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಅನೇಕ ನಿಮಿಷಗಳಿಂದ ಕೂಡ ಈ ಕಾರ್ಯ ನಡೀತಾ ಇದ್ದು ಅಲ್ಲಿ ಸ್ಥಳಕ್ಕೆ ಬೇಕಾದಂತಹ ಎಲ್ಲ ವಾಹನಗಳ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗ್ತಾ ಇದೆ. ದೊಡ್ಡ ಹಿಟಾಚಿ, JCB ಇದೆಲ್ಲವನ್ನ ಬಳಕೆ ಮಾಡಿಕೊಂಡು ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಿರೋದನ್ನ ನಾವು ಪವರ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ದೊಡ್ಡ ಹಿಟಾಚಿಯನ್ನ ಬಳಕೆ ಮಾಡಿಕೊಂಡು SIT ಶೋಧ ಕಾರ್ಯ ಮಾಡ್ತಾ ಇದೆ. ಈ ತನಕ 10 ಅಡಿ ಆಳ ಅಗೆಯಲಾಗಿದೆ ಅನ್ನುವ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಬಟ್ ರಿಸಲ್ಟ್ ಏನು? 10 ಅಡಿ ಆಳ ಅಗೆದಾಗಲೂ ಕೂಡ ಆ ಮುಸುಕುಧಾರಿ ಅನಾಮಿಕ ವ್ಯಕ್ತಿ ಏನು ಹೇಳಿದ್ನಲ್ಲ, ಒಂದಷ್ಟು ನಂಬರ್ಸು 10 ರಿಂದ 13 ಶವಗಳನ್ನು ನಾನಿಲ್ಲಿ ಹೂತಾಕಿದ್ದೀನಿ ಅಂತ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಆತನ ಹೇಳಿಕೆಗೆ ಪುಷ್ಟಿ ಕೊಡುವಂಥ ರೀತಿಯಲ್ಲಿ ಯಾವುದಾದ್ರೂ ವಸ್ತುಗಳು ಆ ಅಗೆದಂಥ ಸ್ಥಳದಲ್ಲಿ ಸಿಕ್ಕಿದೆಯಾ? ಇಲ್ಲ. ಈ ತನಕ ಏನೂ ಕೂಡ ಲಭ್ಯ ಆಗಿಲ್ಲ. ಇನ್ನು ಆ ಸ್ಥಳದ ಚಿತ್ರಣದ ಕುರಿತಾಗಿ ನಾವು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡಿದಂತ ಸಂದರ್ಭ ನಮಗೆ ಕಾಣಸಿಗುವಂತ ಅಂಶ ಏನು ಅಂತ ಹೇಳಿದ್ರೆ, ಒಂದು, ಈ 10 ವರ್ಷಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆ ಸುತ್ತಮುತ್ತ ಆಗೋಗಿದೆ. ಹಾಗಾಗಿ ಅಲ್ಲಿ ಎಕ್ಸ್ಕ್ಯಾವೇಷನ್ ಮಾಡೋದು ಬಹಳ ಕಷ್ಟ ಅಂತ ಹೇಳಿ ತೀರ್ಮಾನಕ್ಕೆ ಬಂದೇನೆ ಅಲ್ಲಿ ಸುತ್ತಮುತ್ತ ಇರುವಂತ ಮೂಲಭೂತ ಸೌಕರ್ಯಗಳಿಗೆ ಹಾನಿ ಆಗಬಾರ್ದು ಅಂತ ಹೇಳಿನೇ ಈ GPR ವ್ಯವಸ್ಥೆಯನ್ನ ಇವತ್ತು ಬಳಕೆ ಮಾಡಿಕೊಂಡ್ರು. ಇದರ ಜೊತೆಗೇನೆ 2019ರಲ್ಲಿ ಸಂಭವಿಸ್ತಲ್ಲ ಪ್ರವಾಹ, ಆ ಸಂದರ್ಭದಲ್ಲಿ ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗುಂಡಿ ಆಗೋಗಿತ್ತು. ಅಲ್ಲಿದ್ದಂತಹ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿತ್ತು ಪ್ರವಾಹದಲ್ಲಿ. ಆ ಬಳಿಕ ಅಲ್ಲಿ 15 ಅಡಿ ಮಣ್ಣು ತುಂಬಲಾಗಿತ್ತು ಅಂತ ಹೇಳಿ ಕೂಡ ನಮಗೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 2019ರ ಪ್ರವಾಹದ ಬಳಿಕ ಆ ಸ್ಥಳವನ್ನ ಸಮತಟ್ಟು ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿ ಮಣ್ಣು ತುಂಬಲಾಗಿತ್ತು ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಬಟ್ ಈಗ ಸದ್ಯಕ್ಕೆ ಅಗೆಯುವಂತಹ ಸಂದರ್ಭದಲ್ಲಿ ನಮ್ಗೇನಾದ್ರೂ ಲಭ್ಯ ಆಗ್ತಾ ಇದೆಯಾ? ಕಾರ್ಯಾಚರಣೆಯ ಸಂದರ್ಭ ಆ ಅನಾಮಿಕ ವ್ಯಕ್ತಿ ಹೇಳ್ದಂಗೆ ಏನಾದ್ರು ಲಭ್ಯ ಆಗ್ತಾ ಇದೆಯಾ? ಈ ತನಕ ಕೂಡ ಅಲ್ಲೇನೂ ಕೂಡ ಲಭ್ಯ ಆಗಿಲ್ಲ. ಒಟ್ಟು 18 ಅಡಿ ಆಳ ಭೂಮಿಯ ಉತ್ಖನನವನ್ನ ಮಾಡೋದಕ್ಕೆ SIT ಅಧಿಕಾರಿಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಬೆಳಗಿನಿಂದ ನಿನ್ನೆ ಟ್ರಯಲ್ ರನ್ನು, ಈಗ ಇವತ್ತು ಬೆಳಗಿನಿಂದ GPR ಡ್ರೋನ್ ಮೌಂಟೆಡ್ GPR ವ್ಯವಸ್ಥೆ ಬಳಕೆ ಮಾಡ್ಕೊಂಡು ಕಾರ್ಯಾಚರಣೆ ಮಾಡಿದ್ರಲ್ಲ, ಅದರ ರಿಸಲ್ಟ್ ಏನು ಅನ್ನೋದರ ಬಗ್ಗೆ ಕೂಡ ನಾವು ಗಮನ ಹರಿಸ್ತಾ ಹೋಗೋದಾದ್ರೆ, ಅಸ್ಪಷ್ಟ ಚಿತ್ರಣವನ್ನ GPR ಕೊಟ್ಟಿದೆ ಅನ್ನೋ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಬಟ್ ಸ್ಟಿಲ್ ಆ ಅಸ್ಪಷ್ಟ ಚಿತ್ರಣವನ್ನ ಆಧರಿಸಿನೇ ಶೋಧ ಕಾರ್ಯವನ್ನ SIT ಟೀಮ್ ಮುಂದುವರಿಸಿರೋದು. ಬಿಕಾಸ್ ಇಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಗೆ ಅಥವಾ ಅಪಸ್ವರಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಡ್ಯೂಟಿ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಪ್ರಕಾರನೇ ನಾವು ನಡೆಸ್ತೀವಿ ಅಂತ ಹೇಳಿ SIT ಟೀಮ್ ಮುಂದಾಗಿರೋದು. ಇದರ ಜೊತೆಗೆ ಸೋಕೋ ಟೀಮ್ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಈ ಟೀಮ್ ಕೂಡ ಇಲ್ಲಿ ಕಾರ್ಯಾಚರಣೆಯನ್ನ ನಿರ್ವಹಿಸ್ತಾ ಇರೋದು. ಸದ್ಯ ಸ್ಥಳಕ್ಕೆ ಮತ್ತೊಂದು ದೊಡ್ಡ ಹಿಟಾಚಿಯನ್ನ SIT ಟೀಮ್ ತರಿಸ್ಕೊಂಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ GPR ವ್ಯವಸ್ಥೆ ಏನು ಅಸ್ಪಷ್ಟ ಚಿತ್ರಣವನ್ನ ಕೊಟ್ಟಿದೆ ಅದನ್ನ ಆಧರಿಸಿನೇ ಈಗ ಅಲ್ಲಿ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಸ್ಥಳದಲ್ಲಿ ಟೀಮ್ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಿರುವಂತಹ ಟೀಮ್ ಕಂಪ್ಲೀಟ್ ಆಗಿ ಅಲ್ಲೇ ಇದೆ. ಅನಾಮಿಕ ಮುಸುಕುಧಾರಿ ವ್ಯಕ್ತಿ ಆತನ ಸಮ್ಮುಖದಲ್ಲೇನೆ ಉತ್ಖನನ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಬಿಕಾಸ್ ಆತನೇ ಹೇಳಿದ್ದಿಲ್ಲಿ 10 ರಿಂದ 13 ಶವಗಳನ್ನು ನಾನು ಹೂತ್ ಹಾಕಿದ್ದೀನಿ ಅಂತ ಹೇಳಿ ಆತನ ಸಮ್ಮುಖದಲ್ಲಿನೇ ಇದೀಗ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಒಟ್ಟು 18 ಅಡಿ ಆಳವನ್ನು ಅಗೆಸೋದಕ್ಕೆ SIT ಅಧಿಕಾರಿಗಳು ನಿರ್ಧಾರ ಮಾಡಿರೋದು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ಸದ್ಯ ಅಂತಿಮ ಘಟ್ಟವನ್ನ ತಲುಪಿದೆ ಇವತ್ತು ಕಾರ್ಯಾಚರಣೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. 13ನೇ ಪಾಯಿಂಟ್ನಲ್ಲಿ GPR ಮೂಲಕ ಶೋಧ ಕಾರ್ಯವನ್ನ ಇವತ್ತು ಬೆಳಗಿನಿಂದ ಕೂಡ ಮಾಡಲಾಯಿತು. ಇನ್ಫ್ಯಾಕ್ಟ್ ನಿನ್ನೆ ಒಂದು ಟ್ರಯಲ್ ರನ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಏನೂ ಪತ್ತೆ ಆಗಿರಲಿಲ್ಲ. ಇವತ್ತು ಶೋಧ ಕಾರ್ಯಾಚರಣೆಯನ್ನೇ
ಫೈನಲಿ ಅನೇಕ ಬಾರಿ ಮುಂದೂಡಿದ ಬಳಿಕ ಇವತ್ತು ಫೈನಲಿ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಏನು ಪತ್ತೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 18 ನಿಮಿಷಗಳ ಕಾಲ 3 ಸುತ್ತು 300 ಮೀಟರ್ ಜಾಗದಲ್ಲಿ ಡ್ರೋನ್ ಮೌಂಟೆಡ್ GPR ಕಾರ್ಯವನ್ನ ನಿರ್ವಹಿಸಿದೆ, ಶೋಧ ಕಾರ್ಯವನ್ನ ನಡೆಸಿದೆ. ಬಟ್ ಯಾವುದೇ ಕುರುಹು ಆತ ವ್ಯಕ್ತಿ ಏನು ಹೇಳಿದ್ನಲ್ಲ, ಮೆನ್ಷನ್ ಮಾಡಿದ್ನಲ್ಲ, ಆ ರೀತಿಯಾದಂತಹ ಅನುಮಾನಾಸ್ಪದ ಅಥವಾ ರಹಸ್ಯ ವಸ್ತು ಅಲ್ಲಿ ಯಾವುದೂ ಕೂಡ ಪತ್ತೆ ಆಗಿಲ್ಲ. ಇದೀಗ 13ನೇ ಪಾಯಿಂಟ್ನಲ್ಲಿ SIT ಟೀಮ್ ಶೋಧ ಕಾರ್ಯಾಚರಣೆಯ ಮತ್ತೊಂದು ಹಂತವನ್ನ ನಿರ್ವಹಿಸ್ತಾ ಇದೆ. ಅದುವೇ ಭೂಮಿ ಉತ್ಖನನ. JCB ಮೂಲಕ ಶೋಧ ಕಾರ್ಯವನ್ನ ನಡೆಸೋದಕ್ಕೆ SIT ತೀರ್ಮಾನಿಸಿ ಅದಕ್ಕೆ ಮುಂದಾಗಿದೆ. SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಕೂಡ ಅಲ್ಲೇ ಸ್ಥಳದಲ್ಲಿದ್ದಾರೆ ಅನ್ನುವ ಡೀಟೇಲ್ಸ್ ಇದೆ. ಇದರ ಜೊತೆಗೆ GPR ಕಾರ್ಯಾಚರಣೆಯ ಕುರಿತಾಗಿ ಕೂಡ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಜಿತೇಂದ್ರ ಕುಮಾರ್ ದಯಾಮ ಹಾಗೆ AC ಇಷ್ಟೆಲ್ಲ ವರ್ಗೀಸ್ ಅವರ ಜೊತೆಗೆ ಕೂಡ ಪ್ರಣಬ್ ಮೊಹಂತಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದು, ಸದ್ಯ ಈ ತನಕ JCBಯನ್ನ ಬಳಕೆ ಮಾಡಿಕೊಂಡು ಭೂಮಿ ಉತ್ಖನನ ಏನು ಮಾಡಲಾಗ್ತಾ ಇದೆ, ಇಲ್ಲಿ 8 ಅಡಿ ಆಳವನ್ನ ಈ ತನಕ ಅಗೆಯಲಾಗಿದೆ. ಬಟ್ ಯಾವುದೇ ಕುರುಹು ಸಿಕ್ಕಿಲ್ಲ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ. ಇದರ ಜೊತೆಗೇನೆ ಈ ಧರ್ಮಸ್ಥಳದಲ್ಲಿ ಪಾಯಿಂಟ್ ನಂಬರ್ 13ನಲ್ಲಿ ಈಗ ಏನು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆಯಲ್ಲ, ಈತ ಅನೇಕ ಪಾಯಿಂಟ್ಗಳನ್ನ ತೋರಿಸಿದ್ದಾನೆ. ಒಂದಷ್ಟು ಕ್ರೂಷಿಯಲ್ ನಂಬರ್ಸ್ ಕೂಡ ಆತ ಅಲ್ಲಿ ಹೇಳಿದ್ದ. 10 ರಿಂದ 13 ಶವಗಳನ್ನ ನಾನು ಹೂತ್ ಹಾಕಿದ್ದೀನಿ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳಿದ್ದ. ಬಟ್ ಇಲ್ಲಿ ಉದ್ಭವ ಆಗುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆತ ಒಟ್ಟು ಈ ತನಕ ತೋರಿಸಿರುವಂಥ ಪಾಯಿಂಟ್ಗಳ ಸಂಖ್ಯೆ 16. ಆಮೇಲೆ ಆತ ಕೊಡುವಂಥ ನಂಬರ್ಸ್ ಇದೆಯಲ್ಲ, ಅದು ಎಂಥವ್ರು ದಿಗ್ಭ್ರಾಂತರಾಗಬೇಕು ಅಂಥ ನಂಬರ್ಸನ್ನು ಆತ ಹೇಳ್ತಾ ಇರೋದು. ಎಷ್ಟು ಒಂದು ಜಾಗದಲ್ಲಿ ಒಂದು ಶವ ಹೂತ್ ಹಾಕಿದ್ದೀನಿ ಅಂತಲ್ಲ, ಅನೇಕ ನಂಬರ್ಗಳನ್ನು ಆತ ಬೈಕ್ ಬಂದಂಗೆ ಹೇಳ್ತಿದ್ದಾನೆ ಅಂತಾನೆ ಲಿಟ್ರಲಿ ಫೀಲ್ ಆಗಬೇಕು. ಅಷ್ಟರ ಮಟ್ಟಿಗೆ ಆತ ನಂಬರ್ಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ. ಬಟ್ ಯಾಕೆ ಟೀಮ್ನಿಂದ ಈ ತನಕ ಕೂಡ ಆತನನ್ನು ಒಂದು ಮಾಕ್ ಡ್ರಿಲ್ಗೆ ಅಥವಾ ಮಾಕ್ ಟ್ರಯಲ್ಗೆ ಒಳಪಡಿಸಲಾಗ್ತಿಲ್ಲ ಅನ್ನುವಂಥದ್ದು. ಬಿಕಾಸ್ ಆತ 16 ಪಾಯಿಂಟ್ಗಳನ್ನು ತೋರಿಸಿ ಇಲ್ಲೆಲ್ಲ ನಾನೇ ಹೆಣಗಳನ್ನು ಹೂತ್ ಹಾಕಿದ್ದೀನಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಶೋ ಯೋರ್ ಎಕ್ಸ್ಪರ್ಟೀಸ್ ಅಂತ ಹೇಳಿಬಿಟ್ಟು ನೀನು ಹೆಂಗೆ ಗುಂಡಿ ತೋಡದೆ, ಹೆಂಗೆ ಹೆಣವನ್ನು ಹೂತ್ ಹಾಕಿದ್ದೆ, ಆ ಬಳಿಕ ಹೆಂಗೆ ಗುಂಡಿ ಮುಚ್ತಾ ಇದ್ದೆ, ಇದೆಲ್ಲವನ್ನ ಕೂಡ ನೀನು ನಮಗೆ ತೋರಿಸಿದಂಥ ಸಂದರ್ಭದಲ್ಲಿ ಅದು ತನಿಖೆಗೂ ಹೆಲ್ಪ್ ಆಗ್ಬೋದು. ಯಾವ ರೀತಿ ಈತ ಕಾರ್ಯನಿರ್ವಹಿಸಿದ್ದ ಅನ್ನೋದ್ರ ಬಗ್ಗೆ ಕೂಡ SIT ಟೀಮಿಗೆ ಒಂದು ಅಂದಾಜು ಹಾಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಈ ತನಕ ಯಾಕೆ ಆತನ ಎಕ್ಸ್ಪರ್ಟೀಸ್ ನೋಡೋದಕ್ಕೋಸ್ಕರ ಒಂದು ಮಾಕ್ ಡ್ರಿಲ್ಗೆ ಒಳಪಡಿಸಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ಪ್ರತಿ ಸರ್ತಿ ಈತ ಬರ್ತಾನೆ ಹಿಟ್ ಅಂಡ್ ರನ್ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ನಂಬರ್ಸ್ ಹೇಳ್ಬಿಟ್ಟು ಒಂದಷ್ಟು ಜಾಗಗಳನ್ನು ತೋರಿಸ್ಬಿಟ್ಟು ಕಾನ್ಫಿಡೆಂಟ್ ಆಗಿರೋದು, ಕಾರ್ಯಾಚರಣೆ ಮುಗಿಯುವಂಥ ಸಂದರ್ಭದಲ್ಲಿ ಅಲ್ಲೇನು ಪತ್ತೆ ಆಗಿಲ್ಲ ಅನ್ನುವಾಗ ಸಪೆ ಮೊರೆ ಹಾಕೊಂಡು ವಾಪಸ್ ಹೋಗೋದು, ಇದು ಈತನ ರೆಗ್ಯುಲರ್ ಹ್ಯಾಬಿಟ್ ಆಗೋಗಿದೆ. ಹೀಗಾಗಿ ಇವತ್ತು ಕೂಡ ನಾವು ಗಮನಿಸ್ತಾ ಇದ್ದೀವಿ ಪಾಯಿಂಟ್ ನಂಬರ್ 13 ಎಷ್ಟು ಕ್ರೂಷಿಯಲ್ ಆಗಿ ಪರಿಣಮಿಸ್ತು ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಬಿಕಾಸ್ ಅಲ್ಲಿ ಸುತ್ತಮುತ್ತ ಇರುವಂತಹ ಜಿಯೋಲಾಜಿಕಲ್ ಫೀಚರ್ಸು ಅದು ಕ್ರೂಷಿಯಲ್ ಆಗಿ ಪರಿಣಮಿಸುತ್ತೆ. ಬಿಕಾಸ್ ಅಲ್ಲಿ ಮಣ್ಣು ಬಹಳ ಸವಕಳಿಯಾಗಿದೆ ಅನ್ನುವಂಥದ್ದು ನಾವು ಮೊದಲಿನಿಂದ ಗಮನಿಸ್ತಾ ಇದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತು ಕೂಡ ಮಳೆ ಬರ್ತಾ ಇರೋದ್ರಿಂದ ಅದೆಲ್ಲ ಒಂದು ಕಡೆ ಕಾರ್ಯಾಚರಣೆಗೆ ಅಡ್ಡಿ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳಾಗಿತ್ತು. ಬಟ್ ಈ ಟೆಕ್ನಿಷಿಯನ್ಸ್ ಏನಿರ್ತಾರಲ್ಲ, ಈ ಡ್ರೋನ್ ಮೌಂಟೆಡ್ GPR ಅನ್ನ ಬಳಕೆ ಮಾಡುವಂಥ ಟೆಕ್ನಿಷಿಯನ್ಸು, ಅವರು ಮೊದಲೇ ಸಾಯಿಲ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಯೋಗ್ಯವಾಗಿದೆಯಾ ಇಲ್ವಾ, ಇದು ಕಾರ್ಯಾಚರಣೆ ನಡೆಸೋದಕ್ಕೆ ತುಂಬ ಸವಕಳಿಯಾಗಿದೆಯಾ ಅಥವಾ ಅಲ್ಲಿ ಭಾಳ ದಟ್ಟವಾಗಿ ಕಲ್ಲು ಮಣ್ಣೇ ತುಂಬಿರೋದ್ರಿಂದ ನಮಗೆ ಭೂಮಿ ಒಳಗಿರುವಂಥ ರಹಸ್ಯ ವಸ್ತುವನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ, ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡೇನೆ ಇವತ್ತು ಕಾರ್ಯಾಚರಣೆಗೆ ಇಳಿದಿದ್ದು. ಇಷ್ಟೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇಷ್ಟೆಲ್ಲ ಟೆಕ್ನಿಕಲಿ ಅಪ್ಡೇಟ್ ಆಗಿ ಒಂದಷ್ಟು ಪ್ರಿಕಾಷನರಿ ಮೆಷರ್ಸನ್ನು ತೆಗೆದುಕೊಂಡು ಕಾರ್ಯಾಚರಣೆಯನ್ನು ನಡೆಸಿದ್ರೂ ಕೂಡ ಈ ತನಕ ಅಲ್ಲೇನೂ ಪತ್ತೆ ಆಗಿಲ್ಲ. ಯಾವುದು ಕ್ರೂಷಿಯಲ್ ಪಾಯಿಂಟ್ ಆಗಿ ಪರಿಣಮಿಸಿತ್ತೋ ಅಲ್ಲೇ ಈ ತನಕ 8 ಅಡಿ ಆಳ ಅಗೆದ್ರೂ ಕೂಡ GPR ಅಲ್ಲಿ ಬಂದಂಥ ಇಮೇಜಸ್ಸು, ಅಸ್ಪಷ್ಟ ಚಿತ್ರಣ, ದಟ್ ಈಸ್ ಆಲ್ ಸೆಕೆಂಡರಿ. ಬಟ್ 8 ಅಡಿ ಆಳ ಉತ್ಖನನ ಮಾಡಿದ್ರೂ ಕೂಡ ಏನೂ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇದೆ. ಆ್ಯಂಡ್ ನಾವೀಗ ಗಮನಿಸ್ತಾ ಇದ್ದೀವಿ ಯಾವೆಲ್ಲ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅಂತ. ಭೂಮಿ ಉತ್ಖನನಕ್ಕೋಸ್ಕರ JCB ಹಾಗೆ ಅರ್ತ್ ಮೂವರ್ ಈ 2 ಯಂತ್ರಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಅಸ್ಪಷ್ಟ ಚಿತ್ರಣವನ್ನು GPR ಕೊಟ್ಟಿದ್ರೂ ಕೂಡ ನಾವು ಇದನ್ನು ಇಲ್ಲಿಗೆ ಕೈ ಬಿಡೋದು ಬೇಡ, ಉತ್ಖನನ ಕಾರ್ಯವನ್ನು ಕೂಡ ಮಾಡೋಣ, ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಏನಿದೆ ಅದನ್ನು ನಾವು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿ SIT ಟೀಮ್ ಉತ್ಖನನ ಕಾರ್ಯಕ್ಕೆ ಮುಂದಾಗಿದೆ. ಸೊ ಅಲ್ಲಿ JCB ಹಾಗೆ ಅರ್ತ್ ಮೂವರ್ ಈ 2 ಯಂತ್ರಗಳು ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥದ್ದನ್ನು ನಾವು ಸದ್ಯ ಪವರ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಸ್ಥಳದಲ್ಲೇ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇದ್ದಾರೆ. AC ಇಷ್ಟೆಲ್ಲ ವರ್ಗೀಸ್ ಕೂಡ ಅಲ್ಲೇ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ ಇನ್ವೆಸ್ಟಿಗೇಷನ್ ಆಫೀಸರ್ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಕೂಡ ಸ್ಥಳದಲ್ಲೇ ಇದ್ದಾರೆ, ಕ್ಷಣದ ಡೀಟೇಲ್ಸ್ ಅನ್ನು ತೆಗೆದುಕೊಳ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ.
ಆ್ಯಂಡ್ ಆಲ್ಸೋ ಸುತ್ತಮುತ್ತ ಬೆಳೆದಿರುವಂಥ ಗಿಡಗಂಟಿಗಳನ್ನು ಈಗಾಗಲೇ ಒಂದು ಬಾರಿ ತೆರವು ಮಾಡಲಾಗಿತ್ತು. ಬಟ್ ಮತ್ತೆ ತಿರ್ಗಾ ಇವತ್ತು ಸಹ ಆ JCB ಹಾಗೆ ಅರ್ತ್ ಮೂವರ್ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದೆಯಲ್ಲ, ಅವು ಕೂಡ ಇನ್ನೂ ಒಂದಷ್ಟು ಅಡಿ ಅಗಲ ಮತ್ತು ಆಳ ಎರಡರಲ್ಲೂ ಕೂಡ ಆ ನಂಬರ್ಸನ್ನು ಇನ್ಕ್ರೀಸ್ ಮಾಡಿಕೊಂಡು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದನ್ನು ಸದ್ಯ ಪವರ್ TV ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಮಾಸ್ ಬರಿಯಲಾಗಿದೆ ಅನ್ನುವಂತಹ ಒಂದು ಆರೋಪ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ SIT ಒಂದು ಸುದೀರ್ಘವಾದಂಥ ತನಿಖೆಯನ್ನು ನಡೆಸ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪ ಪ್ರಕರಣದಲ್ಲಿ SIT ಫೀಲ್ಡಿಗೆ ಇಳಿದು ಈಗಾಗಲೇ ಅನೇಕ ದಿನಗಳು ಕಳೆದು ಹೋಗಿದೆ, ನಾವು ಗಮನಿಸ್ತಾ ಇದ್ದೀವಿ. ಟೋಟಲಿ ಇವತ್ತಿಗೆ 17ನೇ ದಿನ ಅಂತ ಹೇಳ್ಬೋದು. 17ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಪಾಯಿಂಟ್ ನಂಬರ್ 13ನಲ್ಲಿ 17-18ನೇ ದಿನದ ಕಾರ್ಯಾಚರಣೆ ನಡೀತಾ ಇದೆ. ಬಟ್ ಯಾವುದಾದ್ರೂ ಕುರುಹು ಇಲ್ಲಿ ಸಿಗುತ್ತಾ ಅನ್ನುವಂಥದ್ದೇ ಕುತೂಹಲ. ಅದಕ್ಕೋಸ್ಕರನೇ ಇದೀಗ SIT ಟೀಮ್ ವಿಶೇಷವಾದಂಥ ಆಪರೇಷನ್ ಅನ್ನು ಕೂಡ ಮಾಡ್ತಾ ಇರೋದು. ಈಗಾಗಲೇ ಅನೇಕ ಪಾಯಿಂಟ್ಗಳು ಆತ ಏನು ತೋರಿಸಿದ್ದ ಅಲ್ಲೆಲ್ಲ ಕೂಡ ಉತ್ಖನನ ಕಾರ್ಯ ಮುಗ್ದಿದೆ. ಬಟ್ ಸ್ಪಾಟ್ ನಂಬರ್ 13 ಮಾತ್ರ ಬಹಳ ಕಗ್ಗಂಟಾಗಿ ಉಳ್ಕೊಂಡಿತ್ತು. ಬಟ್ ರಜೆ ದಿನಗಳೆಲ್ಲವೂ ಕಳೆದ ನಂತರ ಹಾಗೆ ಆ ಸ್ಥಳದಲ್ಲಿ ಬೇಕಾದಂಥ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡ ಬಳಿಕ ಇವತ್ತು ಶೋಧ ಕಾರ್ಯ ನಡೀತಾ ಇದೆ. ಆ ಮುಸುಕುಧಾರಿ ಹೇಳಿಕೆ ಪ್ರಕಾರ ಆತ ಒಟ್ಟು 30ಕ್ಕೂ ಹೆಚ್ಚು ಕಡೆ ನಾನು ಶವ ಹೂತಿಟ್ಟಿದ್ದೀನಿ ಅಂತ ಹೇಳಿ ತಿಳಿಸ್ತಾನೆ. ಗ್ರಾಮದಲ್ಲಿ ದಿನಕ್ಕೊಂದು ಗುಡ್ಡವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾನೆ. ಬಟ್ ಆ ಪಾಯಿಂಟ್ಗಳೆಲ್ಲವನ್ನ ಕೂಡ ಈಗ ಗುರುತಿಸ್ಕೊಂಡು ಮಾರ್ಕ್ ಮಾಡಿಕೊಂಡು SIT ಟೀಮ್ ಏನೇನೋ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಬಟ್ ಎಲ್ಲಿಂದ ಏನು ರಿಸಲ್ಟ್ ಲಭ್ಯ ಆಗ್ತಿದೆ ಅನ್ನುವಂಥದ್ದೇ ಇದೀಗ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಬಿಕಾಸ್ ಎಲ್ಲೂ ಕೂಡ ಆತ ಹೇಳಿದಂಥ ರೀತಿಯ ಯಾವುದೇ ವಸ್ತುಗಳು ಪತ್ತೆ ಆಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ ಕಾರ್ಯಾಚರಣೆ ಮತ್ತೊಂದು ಹಂತಕ್ಕೆ ತಲುಪಿದೆ. GPR ವ್ಯವಸ್ಥೆ ಮೂಲಕ ಏನೋ ಸಿಕ್ಕಿದೆ, ಆ ಬಳಿಕನೇ ಉತ್ಖನನ ಕಾರ್ಯ ಆರಂಭ ಆಯ್ತಾ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಹೋಗುತ್ತೆ. ಪ್ರಜ್ವಲ, ಏನಂತಂದ್ರೆ SIT ಅಧಿಕಾರಿಗಳು 12ನೇ ದಿನದಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ 13ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಸವಾಲುಗಳಿತ್ತು. ಆ ಸವಾಲುಗಳನ್ನೆಲ್ಲ ಭೇದಿಸಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಏನು ಆ ದೂರದಾರ ಅಂದ್ರೆ ಮುಸುಕುದಾರಿ ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಇದೇ ಜಾಗದಲ್ಲಿ ನಾನು 10ರಿಂದ 12 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಕೂಡ ಇದೇನು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ಇದು ಸಂಬಂಧಪಟ್ಟಂತೆ ಏನ್ ನೇತ್ರಾವತಿ ನದಿ ದಡದಲ್ಲಿರುವಂತ ಡ್ಯಾಮ್ ಕೂಡ ಇದೆ, ಆ ಡ್ಯಾಮ್ ಸಂಬಂಧಪಟ್ಟಂತೆ ಡ್ಯಾಮ್ಗೆ ಯಾವುದೇ ರೀತಿಯಾದಂತ ಅನಾಹುತ ಆಗದಂತೆ ನಿಧಾನವಾಗಿ ಶೋಧ ಕಾರ್ಯಾಚರಣೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಕೂಡ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಸುಮಾರು 200 ಮೀಟರ್ ದೂರದವರೆಗೂ ಕೂಡ GPR ಮುಖಾಂತರ ಒಂದು ಸ್ಕ್ಯಾನಿಂಗ್ ಅನ್ನು ಕೂಡ ಮಾಡಿದ್ರು. ಆ ಯಂತ್ರ ಕೂಡ ಸುಮಾರು 40 ಅಡಿ ಆಳದಲ್ಲಿರುವಂತ ಅವಶೇಷಗಳನ್ನು ಕೂಡ ಪತ್ತೆ ಹಚ್ಚುವಂತ ಹೊಸ ತಂತ್ರಜ್ಞಾನ ಇರುವಂತ ಒಂದು ಉನ್ನತ ಮಟ್ಟದ ಯಂತ್ರ ಅಂತ ಕೂಡ ಹೇಳ್ಬೋದು. ಅಲ್ಲಿ ಒಳಗಡೆ ಏನೇ ಒಂದು ಅವಶೇಷಗಳಿದ್ರು ಕೂಡ ಅದನ್ನ ಫೋಟೋ ಕ್ಯಾಪ್ಚರ್ ಆಗಿ ಫೋಟೋ ತೆಗೆದು GPS ಮುಖಾಂತರ ಸಿಸ್ಟಮ್ಗೆ ಕಳಿಸುವಂತ ತಂತ್ರಾಂಶ ಇದೆ. ಹೀಗಾಗಿ ಸುಮಾರು ಒಂದು 4-5 ಕಡೆ ಇದೇ ರೀತಿಯಾದಂತಹ ಅವಶೇಷಗಳು ಮತ್ತೆ ಇನ್ನಿತರೆ ಬೇರೆ ವಸ್ತುಗಳು ಇರುವುದನ್ನ ಸ್ಪಷ್ಟ ಮಾಡಿದೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಹೀಗಾಗಿ 10-12 ಅಂತ ಹೇಳುವಾಗ 1-2 ಸಿಗ್ಲೇಬಹುದಲ್ಲ, ಇಲ್ಲ ಎಲ್ಲೋ ಮಿಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಅನುಮಾನಗಳು ಕೂಡ ಆಗಿತ್ತು, ಚರ್ಚೆಗಳು ಕೂಡ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ತೋರಿಸಿದಂತೆ ಮೊದಲನೇ ಪಾಯಿಂಟ್ ಏನಿದೆಯೋ ಈ ಒಂದು ಪಾಯಿಂಟ್ ನಲ್ಲಿ ಈಗ ಶೋಧ ಕಾರ್ಯ 2 ಒಂದು ಇಟಾಚಿ ಒಂದು JCB 2 ಮುಖಾಂತರ ಕೂಡ ಈಗ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಿದ್ರೆ. ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯ್ತು, ಇದು ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಹೀಗಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ SIT ಅವರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಿದ್ದಾರೆ, ಏನೆಲ್ಲ ಪತ್ತೆ ಹಚ್ಚಿದ್ದಾರೆ, ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಬಳಸ್ಕೊಂಡಿದ್ದಾರೆ, ಏನೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ, ಯಾವ ಹಂತದಲ್ಲಿ ತನಿಖೆ ನಡೀತಿದೆ ಅನ್ನೋದ್ರ ಬಗ್ಗೆನೂ ಕೂಡ ಬಂದು ಮಾಹಿತಿಯನ್ನ ಸದ್ಯಕ್ಕೆ ಪಡೆದುಕೊಂಡು ಹೋದ್ರು. ಅದ್ರ ಜೊತೆ ಪೊಲೀಸ್ ಠಾಣೆಯಲ್ಲೂ ಕೂಡ ಸುಮಾರು 20 ವರ್ಷಗಳಿಂದ ಯಾವೆಲ್ಲ ಪ್ರಕರಣಗಳು ದಾಖಲಾಗಿತ್ತು, ಯಾವೆಲ್ಲ ಅತ್ಯಾಚಾರಗಳಾಗಿತ್ತು, ಮಿಸ್ಸಿಂಗ್ ಕೇಸ್ಗಳೇನಾಗಿತ್ತು, ಅನಾಥ ಶವಗಳು ಯಾವೆಲ್ಲ ಸಿಕ್ಕಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅದ್ರ ಜೊತೆ UDR ಆಗಿದ್ದಂಥವ್ರು ಅಂದ್ರೆ ಕಲಿಕಾ ಸಾವಾಗಿದ್ದಂಥವು ಪೊಲೀಸ್ ಠಾಣೆಯಲ್ಲಿ ಯಾವೆಲ್ಲ ಪ್ರಕರಣಗಳು ದಾಖಲಾಗಿತ್ತು, ಅದು ಆ ಒಂದು ಎಷ್ಟು ಪ್ರಕರಣಗಳನ್ನ ಭೇದಿಸಿದ್ರು, ಇನ್ನು ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಕೂಡ 20 ವರ್ಷಗಳ ಮಾಹಿತಿಯನ್ನ ಮಾನವ ಹಕ್ಕುಗಳ ಆಯೋಗ ಮತ್ತೆ SIT ಅಧಿಕಾರಿಗಳು ಇಬ್ಬರು ಕೂಡ ಪಡೆದುಕೊಂಡಿದ್ದಾರೆ.
ಪಡ್ಕೊಂಡಿದ್ದಾರೆ. ಮತ್ತೆ ಈಗ ಈ ಶೋಧ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತು ಅನ್ನೋದ್ರ ಬಗ್ಗೆನೂ ಕೂಡ ಮಾನವ ಹಕ್ಕುಗಳ ಆಯೋಗ ಏನ್ 15 ಪಾಯಿಂಟ್ ನಲ್ಲಿ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು, ಆ ಕಡೆನೂ ಕೂಡ ಹೋಗಿ ವಿಸಿಟ್ ಅನ್ನ ಕೂಡ ಕೊಟ್ಟಿದ್ರು. ಅದ್ರ ಜೊತೆ ಸ್ಥಳೀಯ ಗ್ರಾಮ ಪಂಚಾಯತಿಯಲ್ಲೂ ಕೂಡ 20 ವರ್ಷಗಳಿಂದ ಯಾರೆಲ್ಲ ಸೇವೆಯನ್ನ ಸಲ್ಲಿಸಿದ್ರು, ಧರ್ಮಸ್ಥಳದ ಸುತ್ತಮುತ್ತ ಯಾವೆಲ್ಲ ಅನಾಥ ಶವಗಳನ್ನ ಅಂತ್ಯಕ್ರಿಯೆಯನ್ನ ಮಾಡಿದ್ರು, ಅಂತ್ಯಕ್ರಿಯೆ ಮಾಡಿದಂತ ಸಿಬ್ಬಂದಿ ಅವರ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅಂತ್ಯಕ್ರಿಯೆ ಮಾಡಿದವರನ್ನ ಕೂಡ ವಿಚಾರಣೆ ಮತ್ತೆ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಈ ರೀತಿಯಂತ ಕಾರ್ಯಾಚರಣೆಗಳನ್ನ ಮಾಡಬೇಕಾದ್ರೆ ಸ್ಥಳೀಯವಾಗಿ AC ಅವರು ಸ್ಥಳದಲ್ಲೇ ಇರಬೇಕು. ಯಾಕಂದ್ರೆ ಯಾವುದೇ ಭೂಮಿಯಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಆ ಒಂದು ಶವಗಳನ್ನ ಹೊರ ತೆಗೆಯುವಂತಹದ್ದಾಗಿರ್ಬೋದು, ಇಲ್ಲ ಯಾವ್ದಾದ್ರೂ ಅವಶೇಷಗಳನ್ನ ಹೊರಗೆ ತೆಗಿಬೇಕಾದ್ರೆ ಆ ಭೂ ದಾಖಲೆಗಳ ಇಲಾಖೆ ಅಡಿಯಲ್ಲೇ ಒಂದು AC ಅವರು ಕೂಡ ಬರ್ತಾರೆ. ಹೀಗಾಗಿ ಅವರು ಸ್ಥಳದಲ್ಲೇ ಇರಬೇಕು. ಅವರ ಅನುಮತಿ ಕೊಟ್ಟ ನಂತರವೇ ಒಳಗಡೆ ಇರುವಂತ ಅವಶೇಷಗಳನ್ನ ಹೊರತೆಗೆಯೋದಕ್ಕೆ ಅವಕಾಶ. ಈ ಕಾರಣದಿಂದಾಗಿ ಏನು AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಸ್ಥಳದಲ್ಲೇ ಇದ್ದಾರೆ. ಆ AC ಸ್ಟೆಲ್ಲಾ ವರ್ಗೀಸ್ ಮತ್ತೆ SIT ಮುಖ್ಯಸ್ಥರು, ಅದ್ರ ಜೊತೆ ಸ್ಥಳೀಯ SP ಇವರು ಕೂಡ ದೂರದಾರ ಅಂದ್ರೆ ಮುಸುಕುದಾರಿ ಕೂಡ ಅನಾಮಿಕ ಸ್ಪಷ್ಟವಾಗಿ ಹೇಳ್ತಿದ್ರೆ, ಇದೇ ಜಾಗದಲ್ಲಿ ನಾನು ಶವಗಳನ್ನ ಊತಿಟ್ಟಿದ್ದೆ ಅಂತಲೂ ಕೂಡ, ಅದು ಒಂದಲ್ಲ ಎರಡಲ್ಲ 10 ರಿಂದ 12 ಶವಗಳನ್ನ ಊತಿಟ್ಟಿದ್ದೇನೆ ಅಂತ ಹೇಳಿದರೆ. ಈಗ GPS ಯಂತ್ರ ಕೂಡ ಸುಮಾರು 40 ಅಡಿ ಆಳದಲ್ಲಿ ಕೂಡ ಈಗ ಅಲ್ಲಿ ಆಳದವರೆಗೂ ಕೂಡ ಸ್ಕ್ಯಾನ್ ಮಾಡಲಾಗಿದೆ. ಅದನ್ನು ಕೂಡ ಏನಂತಂದ್ರೆ ಇದು ಅನಾಮಿಕ ಹೇಳ್ತಾ ಇರೋದೇನಂತಂದ್ರೆ 2009ರಲ್ಲಿ ನಡೆದಿರುವಂತ ಘಟನೆ ಇದು ಅಂತ. ಆದ್ರೆ ಇಲ್ಲಿ 2014ರಲ್ಲಿ ಒಂದು ಪ್ರವಾಹ ಕೂಡ ಬಂದಿತ್ತು. ಪ್ರವಾಹ ಬಂದಾಗ ನದಿ ಪಕ್ಕದಲ್ಲಿರುವಂತ ಭೂಮಿ ಕೂಡ ಕೊಚ್ಕೊಂಡೋಗಿತ್ತು, ಅಲ್ಲಿ ಹಳ್ಳ ಆಗಿ ನಿರ್ಮಾಣವಾಗಿತ್ತು. ಅದಾದ ನಂತರ ನಾವು ಸುಮಾರು 40 ಅಡಿ ಆಳದ ಮಣ್ಣನ್ನ ತುಂಬಿ ಅದ್ರ ಪಕ್ಕದಲ್ಲೇ ರಸ್ತೆಯನ್ನು ಕೂಡ ಮಾಡಿದೀವಿ, ಇಲ್ಲಿ ಸ್ಥಳೀಯರಿಗೆ ಓಡಾಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ದಾಖಲೆ ಕೂಡ ಹೇಳ್ತಿದ್ದೇವೆ. ಹೀಗಾಗಿ 40 ಅಡಿ ಆಳಕ್ಕಿಂತಲೂ ಒಳಗೆ ಅಂದ್ರೆ 10 ಅಡಿ 50 ಅಡಿ ಆಳವನ್ನ ಅಗೆಯುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈಗ ಏನ್ ಚಿಕ್ಕದು ವೈಟ್ ಕಲರ್ ಏನು ಇಟಾಚಿ ಏನಿದೆ, ಆ ಇಟಾಚಿ 40 ಅಡಿ ಆಳಕ್ಕೆ ಹೋಗುವ ದೊಡ್ಡ ಮಟ್ಟದ ಯಂತ್ರ ಅಲ್ಲ, ಅದು ಸಣ್ಣ ಮಟ್ಟದ್ದು. ಅದನ್ನು ಕೂಡ ಯಾಕೆ SIT ಅವರು ಈ ಒಂದು ಶೋಧ ಕಾರ್ಯಾಚರಣೆಗೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಕೆಲವೊಂದಷ್ಟು ಪಾಯಿಂಟ್ ಗಳನ್ನ ಫಾರೆಸ್ಟ್ ಒಳಗಡೆ ತೋರಿಸಿದ್ರು, ಅಂತ ಕಡೆ ಎಲ್ಲ ಇದನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಹಳ ಸುಲಭ ಆಗುತ್ತೆ. ರಸ್ತೆ ಇಲ್ಲದೆ ಇದ್ರೂ ಕೂಡ ಅದೇ ರಸ್ತೆಯನ್ನ ನಿರ್ಮಾಣ ಮಾಡ್ಕೊಂಡು ಹೋಗಿ ಕಾರ್ಯಾಚರಣೆ ಮಾಡುವಂತ ಸಾಮರ್ಥ್ಯ ಆ ಚಿಕ್ಕ ಇಟಾಚಿಗಿದೆ. ಕೆಲವೊಂದಷ್ಟು ದೊಡ್ಡ ಪ್ರದೇಶ ಮತ್ತೆ ಅದೇ ರೀತಿಯಲ್ಲಿ ಕೂಡ ಆಳವನ್ನ ತೆಗಿಬೇಕಾದ್ರೆ ಆ ದೊಡ್ಡ ಏನು ಇಟಾಚಿ ಇದೆ ಅದನ್ನ ಬಳಕೆಯನ್ನು ಕೂಡ ಮಾಡ್ಕೊಳ್ತಾರೆ. ಆದ್ರೆ ಸದ್ಯಕ್ಕೆ ಇಲ್ಲಿ ಸಂಕಷ್ಟ ಎದುರಾಗಿರೋದಂದ್ರೆ ಆ ಪಕ್ಕದಲ್ಲೇ ಡ್ಯಾಮ್ ಇದೆ, ಮತ್ತೆ 40 ಅಡಿ ಆಳದವರೆಗೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು. 10-12 ಅಂದಿರೋದ್ರಿಂದ ಏನ್ SIT ಅಧಿಕಾರಿಗಳು ಒಂದಷ್ಟು 60 ಅಡಿ ಉದ್ದ 40 ಅಡಿ ಜಾಗವನ್ನ ಸೀನ್ ಆಫ್ ಕ್ರೈಮ್ ಸ್ಪಾಟ್ ಅಂತ ಕೂಡ ಮಾಡಿದ್ರು, ಬೌಂಡ್ರಿ ಕೂಡ ಫಿಕ್ಸ್ ಮಾಡಿದ್ರು. ಅಷ್ಟು ಜಾಗದಲ್ಲೂ ಕೂಡ ಸ್ಕ್ಯಾನ್ ಮಾಡಿದಾಗ ಏನ್ ಗೊತ್ತಾಯ್ತೋ ಏನ್ ಗೊತ್ತಿಲ್ವೋ ಅನ್ನೋದು ಕೂಡ ಗೌಪ್ಯವಾಗಿ SIT ಅಧಿಕಾರಿಗಳು ಕೂಡ ಗೌಪ್ಯವಾಗಿಟ್ಟಿದ್ದಾರೆ. ಇದೇ ಕಾರಣದಿಂದಾಗಿ ಸುಮಾರು 200 ಮೀಟರ್ ಉದ್ದ ರಸ್ತೆ ಉದ್ದಕ್ಕೂ ಕೂಡ ಇದೇ ರಸ್ತೆಯಲ್ಲಿ ಕಾರ್ ಬರ್ತಿತ್ತು, ಕಾರಿಂದ ತಂದು ಹೆಣಗಳನ್ನ ಬಿಸಾಕ್ ಹೋಗ್ತಾ ಇದ್ರು. ನಾನು ಇಲ್ಲಿ ಅಂತ್ಯಕ್ರಿಯೆ ಮಾಡ್ತಿದ್ದೆ, ಇಲ್ಲೇ ನಾನು ಬೂತ್ ಆಗ್ತಿದ್ದೆ ಅಂತ ಕೂಡ ಅನಾಮಿಕ ಹೇಳಿದ್ದಾರೆ. ಈ ಕಾರಣದಿಂದ ಆ ರಸ್ತೆ ಉದ್ದಕ್ಕೂ ಕೂಡ ಸುಮಾರು 200 ಮೀಟರ್ನಷ್ಟು ಉದ್ದಕ್ಕೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡೋದು ಕೂಡ SIT ಅಧಿಕಾರಿಗಳು ಕೂಡ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ GPS ಯಂತ್ರದ ಮುಖಾಂತರ ಏನು ಅನಾಮಿಕ ತೋರಿಸಿದ ಜಾಗವನ್ನ ಹೊತ್ತು ಜೊತೆ ಇನ್ನೂ ಒಂದಷ್ಟು ಜಾಗವನ್ನ ಕಾರ್ಯಾಚರಣೆ ಮಾಡೋದಕ್ಕೆ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಏನು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಶೋಧ ಕಾರ್ಯಾಚರಣೆ ಪ್ರಾರಂಭವಾಗಿ 1 ಗಂಟೆಗಳು ಮುಕ್ತಾಯ ಆಯಿತು. 1 ಗಂಟೆಗಳು ಆದ್ರೂ ಕೂಡ ಇನ್ನು ಏನಾದ್ರೂ ಸುಳಿವು ಸಿಗುತ್ತಾ ಅನ್ನೋ ಬಹಳ ಕುತೂಹಲದಿಂದ ಎಲ್ಲರೂ ಕೂಡ ನೋಡ್ತಿದ್ದಾರೆ. ಸಾಕಷ್ಟು ಜನ ಇಲ್ಲಿ ನೇತ್ರಾವತಿ ನದಿ ಅಂತಂದ್ರೆ ಸಾಕು, ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗುವ ಪದ್ಧತಿ. ಹಾಗಾಗಿ ಇಲ್ಲಿ ಬಂದಂತವ್ರೆಲ್ಲರೂ ಕೂಡ ಬಹಳ ಕಾತುರದಿಂದ ನೋಡ್ತಿದ್ದಾರೆ, ಏನ್ ನಡೀತಿದೆ ಧರ್ಮಸ್ಥಳದಲ್ಲಿ, ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ 1-2 ಕೊಲೆಗಳಲ್ಲ, ಸುಮಾರು 100ಕ್ಕೂ ಹೆಚ್ಚು ಕೊಲೆಗಳಾಗಿವೆ, 16ಕ್ಕೂ ಹೆಚ್ಚು ಏನು ಅತ್ಯಾಚಾರಗಳಾಗಿದೆ. ಅದೇ ರೀತಿಯಲ್ಲಿ ಕೂಡ ಕೆಲವೊಂದಷ್ಟು ಜನ ಕಿಡ್ನಾಪ್ ಮಾಡಿ ಕೂಡ ಅತ್ಯಾಚಾರನ ಮಾಡಿದ್ರೆ ಅಂತ ಶವಗಳನ್ನ ನಾನು ಊತಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಅನಾಮಿಕ ದೂರದಾರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಈಗ ಅದ್ರ ಜೊತೆ ಇನ್ನೂ ಒಂದಷ್ಟು ಜನ ನಮ್ಮ ಮಕ್ಕಳ ಮೇಲೆ ಕೂಡ ಅತ್ಯಾಚಾರ ಆಗಿತ್ತು, ಕಿಡ್ನಾಪ್ ಆಗಿತ್ತು. ಹಿಂದಿನ ಸರ್ಕಾರ ಇದ್ದಾಗ CID ಸರಿಯಾಗಿ ತನಿಖೆಯನ್ನು ಕೂಡ ಮಾಡಿಲ್ಲ, ಅಲ್ಲೂ ಕೂಡ ಪತ್ತೆ ಹಚ್ಚಿಲ್ಲ. ಪೊಲೀಸ್ ಠಾಣೆಗೆ ಹೋದ್ರು ಕೂಡ ನಮಗೆ ಯಾವುದೇ ರೀತಿಯಂತ ನ್ಯಾಯ ಸಿಕ್ಕಿಲ್ಲ, ನ್ಯಾಯಾಲಯಕ್ಕೆ ಹೋದ್ರು ಕೂಡ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ SIT ಅವರು ನಮ್ಮ ಪ್ರಕರಣವನ್ನು ಕೂಡ ಓಪನ್ ಮಾಡಿ ಮತ್ತೆ ಮರಣೋತ್ತರ ಪರೀಕ್ಷೆ ನಡೆಸಿ ಅವಾಗ ಗೊತ್ತಾಗುತ್ತೆ ಕೊಲೆ ಮಾಡಿರೋದ ಅತ್ಯಾಚಾರ ಮಾಡಿರೋದ ಅಂತ ಕೂಡ ಒಂದಷ್ಟು ಡಿಮ್ಯಾಂಡ್ಗಳನ್ನು ಕೂಡ
ಇಟ್ಟಿದ್ದಾರೆ. ಆ ತರದ ಒಂದು 3-4 ಪ್ರಕರಣ ಕೂಡ ಬಂದಿದೆ. ಹೀಗಾಗಿ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ಪರಿಗಣಿಸಿದಂತ ಸರ್ಕಾರ SIT ತನಿಖೆ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳಂತ ಅನುಚೇತ ಆಗಿರ್ಬೋದು, ಅದೇ ರೀತಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ SIT ತಂಡವನ್ನ ರಚನೆ ಮಾಡಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಂತ ಕುರುಹುಗಳು ಕೂಡ ನಾಶ ಆಗದಂತೆ ಬಹಳ ಮುತುವರ್ಜಿಯನ್ನು ವಹಿಸಿ ಒಂದೊಂದು ಇಂಚು ಮಣ್ಣನ್ನು ಕೂಡ ಕೆದಕಿ ಏನಾದ್ರೂ ಅವಶೇಷಗಳು ಸಿಗುತ್ತಾ ಅಂತ ಹೇಳ್ಬಿಟ್ಟು ಬಹಳ ಕುತೂಹಲದಿಂದ ಒಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ ಪ್ರಜ್ವಲ. ರೈಟ್ ಶಶಿಧರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ